ಮಮ್ಮಿ, ಭಾಳ ದಿನ ಆಯ್ತು ನಿನ್ನ ಕೈಯಿಂದ ಕೋಲಾರ ಚಟ್ನಿ ಮಾಡ್ಕೊಡ್ತೀಯಾ? ಸರಿ ಆಯ್ತು ಮಾಡಿ. ಈಗ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಈಗ 2 ಸ್ಪೂನ್ ಕಡಲೆಬೇಳೆ, ಬೇಳೆನ ಸ್ವಲ್ಪ ಹುರ್ಕೊಳ್ಳೋಣ. ಈಗ 2 ಸ್ಪೂನ್ ಶೇಂಗಾ ಬೀಜ, ಬೆಳ್ಳುಳ್ಳಿ, 1 ಸ್ಪೂನ್ ಜೀರಿಗೆ, ಒಂದು 5 ಮೆಣಸಿನಕಾಯಿ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಕರಿಬೇವು. ಈಗ ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಿಯಲ್ಲಿ ಹಾಕ್ತಾ ಇದ್ದೀನಿ. 1/2 ಸ್ಪೂನ್ ಉಪ್ಪು, 1 ಟೊಮಾಟೊ. ಈಗ ಮಿಕ್ಸಿ ಹಾಕೊಳ್ಳೋ. ಈಗ ಒಗ್ಗರಣೆ ಹಾಕ್ತಾ ಇದ್ದೀನಿ. ಈಗ ನೋಡಿ, ನಮ್ಮ ಕರ್ನಾಟಕದ ಕೋಲಾರ ಸ್ಟೈಲ್ ಚಟ್ನಿ ರೆಡಿ ಆಯ್ತು. ನಾನು ದೋಸೆ ಜೊತೆ ಟೇಸ್ಟ್ ಮಾಡ್ತಾ ಇದ್ದೀನಿ. ನೀವು ಚಪಾತಿ ಅಥವಾ ಇಡ್ಲಿ ಟೇಸ್ಟ್ ಮಾಡ್ಬೋದು.